ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ 1 ಶನಿವಾರದಿಂದ ಮಾರ್ಚ್ 9 ಭಾನುವಾರದವರೆಗೆ ಜರುಗಲಿದೆ. ಮಾರ್ಚ್ 9ರಂದು ಮಧ್ಯಾಹ್ನ 1:30 ಗಂಟೆಗೆ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಹೆಗ್ಗುಂದ ಸುಕ್ಷೇತ್ರ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವರಮಾನಂದ ಮಹಾಸ್ವಾಮಿಗಳು ಕರೆ ನೀಡಿದರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 2025 1-3-2025ರಿಂದ 9-3-2025ರವರೆಗೆ 9 ದಿನಗಳ ಕಾಲ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 51ನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಲಿರುವಂಥದ್ದು. ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮೂಡಿ ಬರುವಂಥದ್ದು. ಈ ವರ್ಷದ ವಿಶೇಷತೆ ಅಂತಂದರೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನವನ್ನು ಏರ್ಪಡಿಸಿರುವಂಥದ್ದು. 1-3-2025ರಿಂದ 7-3-2025ರವರೆಗೆ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಮತ್ತು ಮಕ್ಕಳಿಗೆ ಕ್ರೀಡೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಜರುಗುವಂಥದ್ದು. ಇದರ ಜೊತೆಗೆ 4 ದಿನಗಳ ಕಾಲ ಬೃಹತ್ ದನಗಳ ಜಾತ್ರೆ ನೆರವೇರುವಂಥದ್ದು. ಉತ್ತಮವಾದಂತಹ ದನಗಳು ಅಲ್ಲಿಗೆ ಸೇರುವಂಥದ್ದು. ಕನ್ನಡ ನಾಡಿನ ತಳಿಗಳಾಗಿರುವಂತಹ ಅಮೃತಮಾಲ್ ಮತ್ತು ಹಳ್ಳಿಕಾರು ಹೆಚ್ಚಿನ ಜಾತ್ರಾ ಮಹೋತ್ಸವದಲ್ಲಿ ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ಗ್ರಾಮೀಣ ಕೃಷಿ ಮೇಳ, ರಸಮಂಜರಿ ಕಾರ್ಯಕ್ರಮ, ರೈತರ ಸಮಾವೇಶ, ಮಠದ ದ್ವಾರ ಬಾಗಿಲು ಮತ್ತು ಕಾಂಪೌಂಡ್ ಉದ್ಘಾಟನೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಜಾನಪದೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಜಾತ್ರೆಯ ದಿವ್ಯಸಾನ್ನಿಧ್ಯವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ. ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠವು ಬಹಳ ಪುರಾತನವಾದದ್ದು. ಸಾಧು ಸಂತರು ಸಾಧನೆಗೈದ ಪುಣ್ಯಕ್ಷೇತ್ರವಿದು. ಪಾಂಡವರು, ಗಂಗರು, ಚೋಳರು, ಹೊಯ್ಸಳ ಮನೆತನದವರು, ಯಡಿಯೂರು ಸಿದ್ಧಲಿಂಗೇಶ್ವರರು, ತ್ರಿಕಾಲ ಜ್ಞಾನಿ ಶರಣ ಸದಾಶಿವಯ್ಯನವರು, ಕಾಯಕಯೋಗಿ ಶ್ರೀ ಸಿದ್ಧಯೋಗಾನಂದ ಸ್ವಾಮೀಜಿಯವರು ನಡೆದಾಡಿರುವ ಪುಣ್ಯಕ್ಷೇತ್ರವಿದು. ಇಂತಹ ಕ್ಷೇತ್ರದಲ್ಲಿ ಒಂದು ಗೋಶಾಲೆ ಮತ್ತು ಸಂಸ್ಕೃತ ಪಾಠಶಾಲೆ, ಸಂಸ್ಕೃತ ಸಂಶೋಧನಾ ಕೇಂದ್ರ ಹಾಗೂ ಹಿರಿಯ ಪ್ರಾಥಮಿಕ ಪಾಠಶಾಲೆ, 200ಕ್ಕೂ ಹೆಚ್ಚು ಅನಾಥ ಮಕ್ಕಳು, 30ಕ್ಕೂ ಹೆಚ್ಚು ವೃದ್ಧರು, ಜಾತಿ ಮತ ಪಂಥಗಳ ಭೇದವಿಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇನ್ನೂ ಮುಂತಾದ ಮತಗಳ ವಿದ್ಯಾರ್ಥಿಗಳು ಮತ್ತು ವೃದ್ಧರು ಇದ್ದಾರೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಆರ್. ಉಗ್ರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮುದಿಮಡು ರಂಗಶಾಮಣ್ಣ, ಶಿರಾ ಬ್ಲಾಕ್ ಕಾಡುಗೊಲ್ಲ ಸಂಘದ ಉಪಾಧ್ಯಕ್ಷ ಈರಣ್ಣ, ಪ್ರಧಾನ ಕಾರ್ಯದರ್ಶಿ ಚಂದ್ರಣ್ಣ, ಮಾಜಿ ಸುಡಾ ಅಧ್ಯಕ್ಷ ಈರಣ್ಣ, ಬಿಜೆಪಿ ಮುಖಂಡ ಚಿಕ್ಕಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ, ಚಿಕ್ಕನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಜ್ಜಣ್ಣ, ಮುಖಂಡರುಗಳಾದ ಜಯರಾಮಣ್ಣ, ಸೊರೆಕುಂಟೆ ಸತ್ಯನಾರಾಯಣ, ತಿಮ್ಮಣ್ಣ, ಹಾರೋಗೆರೆ ಮಾರಣ್ಣ, ಮಾಗೋಡ ನಾಗರಾಜು, ಕಲ್ಲುಕೋಟೆ ದೇವರಾಜ್, ವಕೀಲರಾದ ಈರಣ್ಣ, ಸಿದ್ದಯ್ಯ ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್7.